ನಮಸ್ಕಾರ. ಇಂದಿನ ಒಂದು ವಿಡಿಯೋದಲ್ಲಿ ಯಾವುದೇ ಜ್ಯೋತಿಷ್ಯ ಅಥವಾ ವಾಸ್ತು ಸಂಬಂಧವಾಗಿ ವಿಡಿಯೋವನ್ನು ಮಾಡ್ತಾಯಿಲ್ಲ. ನಮ್ಮ ಈ ಒಂದು ಬ್ರಾಹ್ಮಣ ಸಮಾಜದ ಬಗ್ಗೆ ಮಾತ್ರ ಒಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಹಾಗಾಗಿ ಅವಶ್ಯಕತೆ ಇದ್ದಕ್ಕರು ವಿಡಿಯೋವನ್ನು ನೋಡಿ, ಅವಶ್ಯಕತೆ ಇಲ್ಲ ಅಂತಕ್ಕಂಥವ್ರು ಸ್ಕಿಪ್ಪನ್ನು ಮಾಡಿ. ಇತ್ತೀಚಿನ ಒಂದು 3-4 ದಿನಗಳಿಂದ ಸ್ಮಾರ್ತರು, ವೈಷ್ಣವರು, ಶ್ರೀ ವೈಷ್ಣವರು ಈ 3 ಪಂಗಡಗಳಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲವು ಬೆಳವಣಿಗೆಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಆಗ್ತಾ ಇರ್ತಕ್ಕಂಥ ಗಲಾಟೆಗಳು ಅಥವಾ ನಿಂದನೆಗಳು ಇವೆಲ್ಲ ನೋಡ್ತಾ ಇದ್ದರೆ ಎಲ್ಲಿ ನಮ್ಮ ಈ ಒಂದು ಬ್ರಾಹ್ಮಣ ಸಮಾಜ ಯಾವ ಕಡೆ ವಾಲ್ತಾ ಇದೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮಧ್ವಾಚಾರ್ಯರಾಗಿರ್ಬೋದು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಅಥವಾ ಅವರ ಶಿಷ್ಯರು ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ವಿಚಾರ ವಿನಿಮಯವನ್ನು ಮಾಡಿ ಆ ಗ್ರಂಥಗಳನ್ನು ಅವಲೋಕಿಸಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡುವ ಉದ್ದೇಶದಿಂದ ಗ್ರಂಥಗಳನ್ನು ರಚಿಸಿದ್ದಾರೆ. ಕೆಲವು ಗ್ರಂಥಗಳಲ್ಲಿ ಕೆಲವು ರೀತಿಯಲ್ಲಿ ಅವಹೇಳನ ಶಬ್ದಗಳನ್ನು ಇದೆ ಅಂತ ವಿಚಾರಗಳನ್ನು ಮಾಡಿ ಯಾವುದೇ ಒಂದು ಮತಕ್ಕೆ ಸೇರಿದ ಆಚಾರ್ಯರನ್ನು ನಿಂದನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಕೇವಲ ಗ್ರಂಥಗಳ ಆಧಾರವನ್ನು ಇಟ್ಟುಕೊಂಡು ನಾವು ನಿಂದನೆ ಮಾಡ್ತಕ್ಕಂಥದ್ದು ಕೆಲವು ಸಮಯದಲ್ಲಿ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹಿಂದೂಗಳೆಲ್ಲ ಒಗ್ಗಟ್ಟಾಗಿರಬೇಕು, ಅದರಲ್ಲಿ ಬ್ರಾಹ್ಮಣರೆಲ್ಲ ಒಗ್ಗಟ್ಟಾಗಿರಬೇಕು. ನಾವಿರ್ತಕ್ಕಂಥ ಜನಸಂಖ್ಯೆ ಕೇವಲ 2% ಅಂತ ಅನಿಸುತ್ತೆ. ಈ 2%ಅಲ್ಲಿ ಸ್ಮಾರ್ತ, ವೈಷ್ಣವ, ಶ್ರೀ ವೈಷ್ಣವ ಅಂತಕ್ಕಂಥ ರೀತಿಯಲ್ಲಿ 3 ಪಂಗಡಗಳು ಚದುರಿ ಹೋಗಿದೆ. ಕಾಲಾನುಕ್ರಮೇಣ ಎಷ್ಟೋ ವರ್ಷಗಳಿಂದ ಇಲ್ಲಿ ಭೇದ ಭಾವಗಳನ್ನು ನೋಡ್ತಾ ಇದ್ದೀವಿ. ಸ್ಮಾರ್ತರ ಕಂಡ್ರೆ ವೈಷ್ಣವ್ರಿಗಾಗಲ್ಲ, ವೈಷ್ಣವ್ರ ಕಂಡ್ರೆ ಸ್ಮಾರ್ತರಿಗಾಗಲ್ಲ, ಇವ್ರ ಕಂಡ್ರೆ ಶ್ರೀ ವೈಷ್ಣವ್ರಿಗಾಗಲ್ಲ, ಇವ್ರಿಗಾಗಲ್ಲ, ಅವ್ರಿಗಾಗಲ್ಲ ಅಂತ ಇದೇ ಮುಂದುವರಿಸ್ಕೊಂಡು ಬರ್ತಾ ಇದೆ. ಇದರಿಂದ ಯಾರಿಗೆ ಲಾಭ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಳಬೇಕು. ಇರ್ತಕ್ಕಂಥ 2% ನಾವು ಬ್ರಾಹ್ಮಣ ಜನಾಂಗರು, ಈ 2% ಬೆಳೆಸೋದಕ್ಕೆ ನೋಡಬೇಕಾ ಅಥವಾ ಅಳಿಸೋದಕ್ಕೆ ನೋಡಬೇಕಾ ಅಂತಕ್ಕಂಥದ್ದನ್ನು ವಿಚಾರವನ್ನು ಮಾಡಿಕೊಳ್ಳಬೇಕು. ಯಾವುದೇ ಮತದ ಆಚಾರ್ಯರನ್ನು ನಿಂದನೆ ಮಾಡ್ತಕ್ಕಂಥದ್ದು ಮೊದಲಿಗೆ ತಪ್ಪು. ಕಾರಣ ಅವರು ಆಚಾರ್ಯರಾಗಿ ಒಂದು ಮತವನ್ನು ಸ್ಥಾಪನೆ ಮಾಡಿ ಇಡೀ ವಿಶ್ವಕ್ಕೆ ಒಂದು ಕೊಡುಗೆಯನ್ನು ನೀಡಿರುತ್ತಾರೆ. ಸ್ಮಾರ್ತರಾಗ್ಬೋದು, ವೈಷ್ಣವರಾಗ್ಬೋದು, ಶ್ರೀ ವೈಷ್ಣವರಾಗ್ಬೋದು, ಅವರವರ ಆಚಾರ್ಯರು ಅವರವರ ಮತಕ್ಕೆ ಮುಖ್ಯಸ್ಥರು. ಅದಕ್ಕೆ ಯಾವುದೇ ಆಚಾರ್ಯರನ್ನು ನಿಂದನೆ ಮಾಡ್ತಕ್ಕಂಥದ್ದು ಕ್ರಮ ಖಂಡನೀಯ ಅಂತೇಳಿ ಈ ಒಂದು ಸಮಯದಲ್ಲಿ ಹೇಳ್ಬೋದು. ಏನೇ ಪರಸ್ಪರ ವಿಚಾರಗಳು ವಿನಿಮಯಗಳು ಇದ್ದಾಗ ಎಲ್ಲ ಮಠಾಧೀಶರು ಕುಳಿತುಕೊಂಡು, ಸ್ಮಾರ್ತ ಮಠಾಧೀಶರಾಗ್ಬೋದು, ವೈಷ್ಣವ ಮಠಾಧೀಶರು, ಶ್ರೀ ವೈಷ್ಣವ ಮಠಾಧೀಶರು ಇವರೆಲ್ಲ ಕುಳಿತುಕೊಂಡು ಎಲ್ಲರನ್ನ ಕರೆಸಿ ಇಲ್ಲಿರ್ತಕ್ಕಂಥ ಭೇದ ಭಾವಗಳನ್ನು ಬಗೆಹರಿಸಿಕೊಂಡು ಮುಂದೆ ಮಾತನಾಡಿಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯ ವಿಚಾರ ಅಂತೇಳಿ ನಮ್ಮ ಅಭಿಪ್ರಾಯ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ವೈಷ್ಣವರು ಸ್ಮಾರ್ತರನ್ನು ನಿಂದನೆ ಮಾಡ್ತಕ್ಕಂಥದ್ದು, ಸ್ಮಾರ್ತರು ವೈಷ್ಣವರನ್ನು ನಿಂದನೆ ಮಾಡ್ತಕ್ಕಂಥದ್ದು ಅಂದರೆ ಅನೂಚಾನವಾಗಿ ನೋಡ್ತಾನೇ ಇದ್ದೀವಿ. ಇದಕ್ಕೆ ಕೊನೆ ಇಲ್ಲವಾ ಅಂದರೆ ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದರೆ ಅದಕ್ಕೆ ಕೊನೆ ಅಂತಕ್ಕಂಥದ್ದು ಇಲ್ಲ. ಇಲ್ಲಿ ಯಾರಾದರೂ ಒಬ್ಬರು ಸೋಲಲೇಬೇಕು. ನಾನು ನನ್ನದು ಅನ್ನುವುದಕ್ಕಿಂತ ನಾವು ನಮ್ಮ ಸಮಾಜಕ್ಕಾಗಿ ಸೋಲ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇಲ್ಲಿ ಯಾರೂ ದೊಡ್ಡವರಲ್ಲ ಅಂತಕ್ಕಂಥದ್ದನ್ನು ಸ್ಮಾರ್ತರು ತಿಳ್ಕೋಬೇಕು, ವೈಷ್ಣವರು ತಿಳ್ಕೋಬೇಕು, ಶ್ರೀ ವೈಷ್ಣವರು ತಿಳ್ಕೋಬೇಕು. ಇಲ್ಲಿ ಎಲ್ಲರೂ ಒಂದೇ ಅನ್ನೋ ಭಾವನೆ ಬಂದಾಗ ಮಾತ್ರ ಈ ರೀತಿಯ ಚರ್ಚೆ ಮುಕ್ತವಾಗುತ್ತೆ. ಅವರವರ ಮತಗಳಲ್ಲಿ ಅವರವರೇ ದೊಡ್ಡವರು ಅನ್ನೋ ಭಾವನೆಯನ್ನು ಬಿಟ್ಟು ಎಲ್ಲ ಮಠಾಧೀಶರನ್ನು ಗೌರವಿಸಿ ಎಲ್ಲ ಮಠಾಧೀಶರು
ಬಂದ ನಂತರದಲ್ಲಿ ಈ ಬ್ರಾಹ್ಮಣ ಸಮಾಜ ಬಂದಿದೆ, ನಮ್ಮ ಹಿಂದೂ ಸಮಾಜ ಬಂದಿದೆ ಅಂತಕ್ಕಂಥದ್ದನ್ನು ಯಾರೂ ಮರೀಬಾರದು. ಕೇವಲ ಕೆಲವು ಗ್ರಂಥಗಳಲ್ಲಿರ್ತಕ್ಕಂಥ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಅಂತ ಮತಗಳಲ್ಲಿ ಆಚಾರ್ಯರನ್ನು ನಿಂದನೆ ಮಾಡ್ತಕ್ಕಂಥದ್ದು ಖಂಡನೀಯ. ಯಾರೂ ಈ ಕ್ರಮವನ್ನು ಮಾಡಬೇಡಿ. ನಾವಿರ್ತಕ್ಕಂಥ 2% ಈ ಒಂದು ಬ್ರಾಹ್ಮಣ ಸಮಾಜದಲ್ಲಿ ಇದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದರೆ ಮುಂದೆ ಯಾವ ರೀತಿಯ ಒಂದು ಕೊಡುಗೆ ನಮ್ಮ ಮಕ್ಕಳ ಮುಖಾಂತರ ಸಮಾಜಕ್ಕೆ ಸಿಗುತ್ತೆ ಅಂತಕ್ಕಂಥದ್ದನ್ನು ವಿಚಾರ ಮಾಡಿ. 2026 ಬಂದು 6 ತಿಂಗಳು ಕಳೆದಿದೆ. ವರ್ಷಗಳು ಕಳೀತಾ ಇದ್ದರೂ ಸಹ ನಮ್ಮಲ್ಲಿರ್ತಕ್ಕಂಥ ಈ ಗೊಂದಲ, ಸ್ಮಾರ್ಥ ವೈಷ್ಣವ ಶ್ರೀ ವೈಷ್ಣವ ಅಂತಕ್ಕಂಥ ಗೊಂದಲ ಇವತ್ತಿಗೂ ಪರಿಹಾರ ಆಗಿಲ್ಲ ಅಂದರೆ ಹಾಸ್ಯಾಸ್ಪದ, ನಾಚಿಕೆಗೇಡಿನ ಸಂಗತಿ. ಇದಕ್ಕೆ ಎಲ್ಲರೂ ಕಾರಣರಾಗ್ತಾರೆ, ನಾನು ನೀನು ಅಂತಕ್ಕಂಥ ವಿಚಾರ ಅಲ್ಲ. ಎಲ್ಲ ಮಠಾಧೀಶರು ಒಮ್ಮೆ ಕುಳಿತುಕೊಂಡು ಸಮಾಜದ ಮುಂದೆ ಯಾವುದೇ ಹೇಳಿಕೆಗಳನ್ನು ಕೊಡುವ ಮೊದಲು, ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕುವ ಮೊದಲು ಎಲ್ಲರೂ ವಿಚಾರವನ್ನು ಮಾಡಿ, ಯಾವುದೇ ಒಂದು ವಿಚಾರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿಕೊಂಡಾಗ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಅಥವಾ ಉಪಯೋಗವಾಗತಕ್ಕಂಥ ವಿಚಾರಗಳನ್ನು ಮಾತ್ರ ಹಾಕಿ. ಇಲ್ಲಿ ಸ್ಮಾರ್ತರಾಗ್ಬೋದು, ವೈಷ್ಣವರಾಗ್ಬೋದು, ಶ್ರೀ ವೈಷ್ಣವರು ಯಾವುದೇ ಮತ ಕೇಳ್ತಾ ಇಲ್ಲ, ಎಲ್ಲರಿಗೂ ಅನ್ವಯ ಆಗುತ್ತೆ. ಆಗ್ತಕ್ಕಂಥ ವಿಚಾರಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿರಬೇಕು. ಬೇರೆಯವರು ನೋಡಿದಾಗ ಒಳ್ಳೆಯ ಉದ್ದೇಶ, ಒಳ್ಳೆಯ ವಿಚಾರ ಇದ್ದಾಗ ಅದನ್ನು ಗೌರವಿಸುತ್ತಾರೆ. ನಮ್ಮಲ್ಲೇ ಈ ರೀತಿ ಕಚ್ಚಾಡಿಕೊಂಡು ಇನ್ನೂ ಎಷ್ಟೋ ವರ್ಷಗಳವರೆಗೆ ಈ ರೀತಿ ಜೀವನವನ್ನು ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದ್ದೀರಾ. ಮಕ್ಕಳ ಮುಖಾಂತರ ನಾವು ಕೊಡುಗೆ ಕೊಡಬೇಕು ಅಂದಾಗ ಸಮಾಜಕ್ಕೆ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ವಿದ್ಯೆ, ಒಳ್ಳೆಯ ಗ್ರಂಥಗಳ ಅವಲೋಕವನ್ನು ಮಾಡಿ, ಗ್ರಂಥಗಳಿರ್ತಕ್ಕಂಥ ವಿಚಾರಗಳನ್ನು ಪ್ರಕಟಣೆಯನ್ನು ಮಾಡಿ ಅದನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿ. ಅದನ್ನು ಬಿಟ್ಟು ಸ್ಮಾರ್ತರು, ವೈಷ್ಣವರು, ಶ್ರೀ ವೈಷ್ಣವರು ಅಂತ ಕಚ್ಚಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದೀರ. ಯಾಕೆ? ಇಲ್ಲಿ ಯಾರು ದೊಡ್ಡವರಲ್ಲ ಅಂತಕ್ಕಂಥದ್ದನ್ನು ಮರಿಬೇಡಿ. ಭಗವಂತನಾದ ಅವನೇ ಭಗವಂತ, ಮಹಾವಿಷ್ಣು ಆಗ್ಬೋದು, ಈಶ್ವರ ಆಗ್ಬೋದು, ಎಲ್ಲರೂ ಅವರವರ ಮತಗಳಿಗೆ ಅವರವರು ದೊಡ್ಡವರಾಗಿದ್ದಾರೆ. ಎಲ್ಲರೂ ದೇವರು ಒಬ್ಬ, ನಾಮ ಹಲವು ಅನ್ನುವ ರೀತಿಯಲ್ಲಿ ನಾವು ಆರಾಧನೆಯನ್ನು ಮಾಡ್ತಾಯಿದ್ದೀವಿ. ಮೊದಲು ನಾನು ಬ್ರಾಹ್ಮಣ, ನಂತರ ಹಿಂದೂವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಈ ಒಂದಿನ ಪರಿಸ್ಥಿತಿಯಲ್ಲಿ ತುಂಬ ಮುಖ್ಯವಾಗಿದೆ. ಬರೀ ನಮ್ಮ ಜಗಳಗಳಿಂದ ಮುಂದೆ ಬರ್ತಕ್ಕಂಥ ಪೀಳಿಗೆ ಮಕ್ಕಳಲ್ಲಿ ಆ ಒಂದು ಹಗೆತನ ಅಂತ ಹೇಳ್ತೀವಲ್ಲ, ವೈಷ್ಣವರು ಸ್ಮಾರ್ತರನ್ನು ಕಡೆಗಣಿಸ್ಕೊಳ್ತಕ್ಕಂಥದ್ದು, ಸ್ಮಾರ್ತ ವೈಷ್ಣವವನ್ನು ಕಡೆಗಣಿಸ್ಕೊಳ್ತಕ್ಕಂಥದ್ದು, ಇದು ಬೆಳೆದುಕೊಂಡು ಹೋಗಿದಾಗ ಪರಿಸರ ಅಂತಕ್ಕಂಥದ್ದು ತುಂಬ ಕೆಟ್ಟೋಗುತ್ತೆ. ಮುಂದಿನ ಒಂದು ದಿನಗಳಲ್ಲಿ ಬ್ರಾಹ್ಮಣರೇ ಅವಮಾನವನ್ನು ಮಾಡಿ, ಅವರಲ್ಲೇ ಗಲಾಟೆಗಳನ್ನು ಮಾಡಿ ಸಮಾಜದಿಂದ ಬೇರೆಯವರಿಂದ ಬುದ್ಧಿ ಹೇಳಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದರೂ ವಿಪರ್ಯಾಸ ಅಲ್ಲ. ನಮ್ಮ ಬ್ರಾಹ್ಮಣ ಸಮಾಜ ಅಂದರೆ ನಮ್ಮ ಗೌರವ ಏನು ಅಂತಕ್ಕಂಥದ್ದನ್ನು ಯಾರೂ ಮರೆಯಬಾರದು. ನಾವು ಒಬ್ಬರಿಗೆ ಉಪದೇಶವನ್ನು ಕೊಡುವ ಸ್ಥಿತಿಯಲ್ಲಿದ್ದೀವಿ. ಹಾಗಾಗಿ ಬೇರೆಯವರಿಂದ ಬಂದು ನಾವು ಉಪದೇಶವನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ಯಾರೂ ನಿರ್ಮಾಣವನ್ನು ಮಾಡಬೇಡಿ. ಅವರವರ ಆಚಾರ್ಯರು, ಶಂಕರಾಚಾರ್ಯರಾಗ್ಬೋದು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಎಲ್ಲರೂ ಅಪ್ರತಿಮ ಪಂಡಿತರಾಗಿದ್ದಾರೆ. ಅವರು ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ನಮ್ಮ ಉದ್ಧಾರಕ್ಕಾಗಿ ಅನ್ನೋದನ್ನು ಮರಿಬೇಡಿ. ಈ ಒಂದು ಗ್ರಂಥಗಳ ಮೂಲಕ ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನು ನೀಡಿ. ಅದನ್ನು ಬಿಟ್ಟು ಅವರು ಹೆಚ್ಚು, ಇವರು ಹೆಚ್ಚು, ಅವರು ಕಮ್ಮಿ ಅಂತಕ್ಕಂಥದ್ದರ ಮಾತುಗಳನ್ನು ನಿಲ್ಲಿಸಿ, ಆದರೆ ನಿಮ್ಮ ಕೈಯಲ್ಲಿ ಸಮಾಜದ ಹಿತದೃಷ್ಟಿಯಿಂದ ವಿದ್ಯಾಭ್ಯಾಸದ ಕಡೆಗೆ ನೆರವನ್ನು ನೀಡಿ. ಬ್ರಾಹ್ಮಣ ಸಮಾಜದಲ್ಲಿ ಎಷ್ಟೋ ಜನರಿಗೆ ವಿವಾಹ ಆಗಿಲ್ಲ, ಆ ಒಂದು ಕಡೆ ಗಮನವನ್ನು ಕೊಡಿ. ಎಷ್ಟೋ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಅಶಕ್ತರು ಇದ್ದಾರೆ, ಅವರಿಗೆ ಆದಷ್ಟು ಸಹಾಯವನ್ನು ಮಾಡಿ, ವಿದ್ಯಾಭ್ಯಾಸದ ನೆರವನ್ನು ನೀಡಿ, ವಿದ್ಯಾರ್ಥಿ ವೇತನವನ್ನು ನೀಡಿ. ಆದ ಸಮಯದಲ್ಲಿ ಬ್ರಾಹ್ಮಣ ಸಮಾಜದ ಉಪಯೋಗಕ್ಕಾಗಿ ಇಲ್ಲಿ ಸ್ಮಾರ್ತ ವೈಷ್ಣವ ಅಂತಕ್ಕಂಥದ್ದು ಭೇದ ಭಾವ ಇಲ್ಲ. ಎಲ್ಲರೂ ತ್ರಿಮತಸ್ಥ ಬ್ರಾಹ್ಮಣರು ಯಾರೇ ಆಗಲಿ ಅವರಿಗೆ ನಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಒಂದು ಒಳ್ಳೆಯ ವಿಚಾರವನ್ನು ಬೆಳೆಸಿಕೊಳ್ಳಿ. ಮುಂದೆ ಹೋಗ್ತಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದೇ ರೀತಿ ಮುಂದುವರೆದರೆ ಸಮಾಜದ ಹಿತದೃಷ್ಟಿಯಿಂದ ಎಲ್ಲರೂ ಬ್ರಾಹ್ಮಣರಿಗೆ
ತಿಳುವಳಿಕೆ ಹೇಳ್ತಕ್ಕಂಥ ಪರಿಸ್ಥಿತಿ ಬಂದರೂ ಅಚ್ಚರಿ ಇಲ್ಲ ಅಂತಕ್ಕಂಥದ್ದನ್ನು ಈ ಮೂಲಕವಾಗಿ ಹೇಳ್ಬೋದು. ಅದಕ್ಕೆ ಗ್ರಂಥಗಳ ಅವಲೋಕನ ಮಾಡ್ತಕ್ಕಂಥದ್ದು ಕೇವಲ ಶೌರ್ಯವನ್ನು ಪ್ರದರ್ಶನ ಮಾಡುವುದು ತಪ್ಪು ಅಂತೇಳಿ ನಮ್ಮ ಅಭಿಪ್ರಾಯ. ಗ್ರಂಥಗಳಲ್ಲಿರ್ತಕ್ಕಂಥ ವಿಚಾರಗಳನ್ನು ತಿಳಿದುಕೊಂಡು ನಾವು ಆ ಮೂಲಕವಾಗಿ ಅಗತ್ಯವಿದ್ದವರಿಗೆ ಸಹಾಯ ಹಸ್ತವನ್ನು ಚಾಚತಕ್ಕಂಥದ್ದು ತುಂಬ ಒಳ್ಳೆಯ ನಿರ್ಧಾರ. ಇನ್ನು ಮುಂದೆಯಾದರೂ ಈ ರೀತಿಯ ಕೆಲಸಕ್ಕೆ ಬಾರದ ವಿಚಾರಗಳನ್ನು ಬಿಟ್ಟು ಆಚಾರ್ಯತ್ರಯರನ್ನು ಗೌರವಿಸಿ, ಶಂಕರಾಚಾರ್ಯರಾಗ್ಬೋದು, ಮಧ್ವಾಚಾರ್ಯರಾಗ್ಬೋದು, ರಾಮಾನುಜಾಚಾರ್ಯರು, ಈ 3 ಜನ ಇಲ್ಲ ಅಂದರೆ ಬ್ರಾಹ್ಮಣ ಸಮಾಜ ಆಗ್ಬೋದು ಅಥವಾ ಹಿಂದೂ ಸಮಾಜ ಆಗ್ಬೋದು ಎಲ್ಲಿತ್ತು ಅಂತಕ್ಕಂಥದ್ದನ್ನು ಮೊದಲಿಗೆ ಪ್ರಶ್ನೆಯನ್ನು ಹಾಕಿಕೊಳ್ಳಿ, ಅವಲೋಕವನ್ನು ಮಾಡಿ. ಅದನ್ನು ಬಿಟ್ಟು ನಮ್ಮ ಮತದ ಆಚಾರ್ಯರು ದೊಡ್ಡವರು, ನಿಮ್ಮ ಮತದ ಆಚಾರ ದೊಡ್ಡವರು ಅಂತಕ್ಕಂಥ ಭಾವನೆಯನ್ನು ಬಿಡಿ. ಇಲ್ಲಿ ಎಲ್ಲರೂ ದೊಡ್ಡವರೇ ಅಂತಕ್ಕಂಥ ವಿಚಾರವನ್ನು ತಿಳಿದು ಇವರೆಲ್ಲರಿಗಿನ್ನ ಒಬ್ಬ ದೊಡ್ಡವನು ಆ ದೇವ ಭಗವಂತನಾದ ಮಹಾವಿಷ್ಣು ಆಗ್ಬೋದು, ಈಶ್ವರ ಆಗ್ಬೋದು, ದೈವ ಭಗವಂತನಿದ್ದಾನೆ ಅಂತಕ್ಕಂಥದ್ದನ್ನು ಯಾರೂ ಮರೀಬೇಡಿ. ಅವನ ಮುಂದೆ ನಾವೆಲ್ಲ ತೇನ ವಿನ ತೃಣಮಪ್ಪಿ ನ ಚಲತಿ, ಅವನ ಆಜ್ಞೆ ಇಲ್ದಿರ ಯಾವುದೇ ಹುಲ್ಲು ಕಡ್ಡಿ ಸಹ ಅಲುಗಾಡೋದಿಲ್ಲ ಅಂತಕ್ಕಂಥದ್ದು ವಿಚಾರವನ್ನು ಮರಿಬೇಡಿ. ಯಾವುದೇ ವ್ಯಾಜ್ಯ ಮತ್ತು ಗಲಾಟೆಗಳಿಗೆ ಆಸ್ಪದವನ್ನು ಕೊಟ್ಟು ನಮ್ಮ ಬ್ರಾಹ್ಮಣ ಸಮಾಜದ ಬಗ್ಗೆ ಬೇರೆಯವರಿಂದ ತಿಳುವಳಿಕೆ ಹೇಳಿಸಿಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆಯಲ್ಲ ಅಂತಕ್ಕಂಥದ್ದು ಅವಮಾನಕರ. ನಾವು ಇಲ್ಲಿ ಕೇವಲ ಮಾತನಾಡ್ತಾ ಇರತಕ್ಕಂಥದ್ದು ಯಾವುದೇ ಮತ, ಸ್ಮಾರ್ತರು, ವೈಷ್ಣವರು, ಶ್ರೀ ವೈಷ್ಣವರು ಅಂತಕ್ಕಂಥ ಮತದ ಪರವಾಗಿ ಮಾತನಾಡ್ತಿಲ್ಲ. ನಾನೊಬ್ಬ ಬ್ರಾಹ್ಮಣ ಮೊದಲು ಮತ್ತು ಹಿಂದುವಾಗಿ ಬ್ರಾಹ್ಮಣನಾಗಿ ಮಾತನಾಡೋದಕ್ಕೆ ಇಷ್ಟನ್ನು ಹೇಳ್ತಾ ಇದ್ದೀನಿ. ಇದನ್ನು ಇಲ್ಲಿಗೆ ವಿಚಾರಗಳನ್ನು ವಿನಿಮಯವನ್ನು ಮಾಡಿ ಎಲ್ಲ ತ್ರಿಮತಸ್ಥ ಆಚಾರ್ಯರು, ಮಠಾಧೀಶರು, ಗುರುಗಳು ಕುಳಿತುಕೊಂಡು ಮಾತನಾಡಿ ಎಲ್ಲರ ಸಮ್ಮುಖದಲ್ಲಿ ಇನ್ನು ಮುಂದೆ ಆದರೂ ಈ ರೀತಿಯ ಕೆಲಸಕ್ಕೆ ಬಾರದ ಹೇಳಿಕೆಗಳನ್ನು ಕೊಡುವುದನ್ನು ಬಿಟ್ಟು ಕೆಲಸಕ್ಕೆ ಬರ್ತಕ್ಕಂಥ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಅಥವಾ ಇಡೀ ಒಳ್ಳೆಯ ಸಮಾಜಕ್ಕೆ ಅನುಕೂಲವಾಗ್ತಕ್ಕಂಥ ವಿಚಾರ ಏನಾದರೂ ಅದನ್ನು ಪ್ರಸ್ತಾಪವನ್ನು ಮಾಡಿ, ಎಷ್ಟೋ ಜನಗೆ ಆಹಾರಗಳಿಲ್ಲ ಅವರಿಗೆ ಸಹಾಯವನ್ನು ಮಾಡಿ, ವಿದ್ಯಾ ದಾನವನ್ನು ಮಾಡಿ, ಗ್ರಂಥಗಳ ಅವಲೋಕನವನ್ನು ಮಾಡಿ ಅವರಿಗೆ ವಿದ್ಯೆಯನ್ನು ಧಾರೆಯೇರಿ, ಅದನ್ನು ಬಿಟ್ಟು ಕೆಲಸಕ್ಕೆ ಬಾರದ ಚರ್ಚೆಯನ್ನು ಮಾಡಿ ಆಚಾರ್ಯರನ್ನು ನಿಂದನೆ ಮಾಡ್ತಕ್ಕಂಥದ್ದು ಕ್ರಮ ತಪ್ಪು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇದು ಕೇವಲ ನಮ್ಮ ಒಂದು ಮನವಿ ಅಷ್ಟೇ. ಯಾರಿಗೂ ಇಲ್ಲಿ ಬುದ್ಧಿ ಹೇಳ್ತಕ್ಕಂಥ ದೊಡ್ಡ ವ್ಯಕ್ತಿ ನಾವಲ್ಲ. ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿ ನಮಗೂ ಅಸಮಾಧಾನವಾಗಿ ಒಂದು ಮನವಿಯನ್ನು ಎಲ್ಲ ಬ್ರಾಹ್ಮಣ ಸಮಾಜ ಮತ್ತು ತ್ರಿಮತಸ್ಥ ಸ್ಮಾರ್ತ ವೈಷ್ಣವ, ಶ್ರೀ ವೈಷ್ಣವ ಎಲ್ಲ ತ್ರಿಮತಸ್ಥರಿಗೂ ಈ ವಿಡಿಯೋವನ್ನು ಶೇರನ್ನು ಮಾಡಿ, ಇನ್ನು ಮುಂದೆ ಆದರೂ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆಯನ್ನು ಬೆಳೆಸಿ ಬ್ರಾಹ್ಮಣ ಸಮಾಜವನ್ನು ಉಳಿಸಿ ಅಂತಕ್ಕಂಥದ್ದು ನಮ್ಮ ವಿನಮ್ರ ಮನವಿಯಾಗಿದೆ. ನಮಸ್ಕಾರ.